ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಫುಲ್ಲು ಮೋಡಕ್ಕಾಗಿದೆ ವಾತಾವರಣ, ಸಕ್ಕತ್ತಾಗಿದೆ. ನಂಗೆ ಮಳೆಗಾಲ ಅಂದರೆ ತುಂಬ ಇಷ್ಟ, ಯಾಕೆಂದರೆ ಏನೋ ಒಂಥರ ವೆದರು ತುಂಬ ಕೂಲಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ನಮ್ಮ ಸೂರ್ಯನ ನೋಡೋಕ್ಕೆ ಆಗಲ್ಲ ಅನ್ನೋದೊಂದೇ ಪ್ರಾಬ್ಲಮ್ ಅಷ್ಟೇ. ಸೊ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ನಾನೊಂದು ಯೂಟ್ಯೂಬಲ್ಲಿ ಸೀರೀಸ್ ಸ್ಟಾರ್ಟ್ ಮಾಡಿದೆ, ಆ್ಯಕ್ಚುಲಿ ವರ್ಕೌಟ್ ಅಂತ. ಬಟ್ ನನಗೆ ತುಂಬ ಯೋಚನೆ ಮಾಡಿದ್ಮೇಲೆ ಅನ್ನಿಸ್ತು, ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ ಸೀರೀಸ್ ನೇಮ್ ಏನಂತಂದರೆ, ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಶಾರ್ಟ್ಸ್ ಗೊತ್ತಾಗುತ್ತೆ. ಬಟ್ ಅದನ್ನು ಸೆಲೆಕ್ಟ್ ಮಾಡಿದ್ದ ರೀಸನ್ನು ಏನೋ ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಬದುಕಬೇಕು ಅನ್ನೋದು ತುಂಬ ಅಂತೀವಿ. ಅಂದರೆ ಈ ಮೂಮೆಂಟಲ್ಲಿ ಈ ಕ್ಷಣಕ್ಕೆ ಮಾತ್ರ ಬದುಕಬೇಕು ಅನ್ನೋದು. ಬಟ್ ಎಲ್ಲರ ಕೈಲೂ ಆಗಲ್ಲ ಅದು ಬದುಕೋಕ್ಕೆ ಅಂತಂದರೆ, ಲೈಕ್ ಅಂತೀವಿ ಫ್ಯೂಚರ್ ಥಿಂಕಿಂಗ್ ಬೇಡ, ಫ್ಯೂಚರ್ ಏನೋ ಥಿಂಕಿಂಗ್ ಮಾಡೋದೇ ಬೇಡ ನಾವು ಹಂಗೆ ಹಿಂಗೆ ಅಂತ. ಬಟ್ ಫ್ಯೂಚರ್ ಥಿಂಕಿಂಗ್ ಆ್ಯಕ್ಚುಲಿ ಇವತ್ತು ನಾವಿದ್ದರೆ ಇವತ್ತಷ್ಟೇ. ಸೊ ನಾಳೆ ಅನ್ನೋದೆಲ್ಲ ಸುಳ್ಳೆ. ನಾವು ಎದ್ದ ಮೇಲೆ ಅಷ್ಟೇ ನಮ್ಗೆ ಗೊತ್ತಾಗ ನಾವು ಬದುಕಿದ್ದೀವಿ ಅಂತ. ಇದನ್ನು ತಿಳ್ಕೊಳ್ಳೋಕೆ ತುಂಬ ದಿನ ಬೇಕಾಯಿತು. ಬಟ್ ಇವಾಗ ನಾವು ನೋಡ್ತಾನೆ ಇದ್ದೀವಿ. ಇವಾಗ ನಿನ್ನೆ ಆಗಿದ್ದದು ಪ್ಲೇನ್ ಕ್ರ್ಯಾಶ್ ಇರ್ಬೋದು, ಏನೋ ನಮ್ಮ RCB ಗೆದ್ದಾಗ ಯಾರೇ ಗೊತ್ತು ಗುರು ನಾವು ಸತ್ತೋಗ್ತೀವಿ ಅಂತ ಅಷ್ಟು ಚೆನ್ನಾಗಿ ಸೆಲೆಬ್ರೇಷನ್ಗೆ ಅಂತ ಹೋದವರು. ನಾವು ಲೈಫು ನಾವು ಹೆಂಗೆ ಸಾಯ್ತೀವಿ ಅನ್ನೋದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾವ ಕ್ಷಣ ಯಾವ ದಿನ ಏನೂ ನಮಗೆ ಗೊತ್ತಿಲ್ಲ. ಸೊ ಸೆಲೆಬ್ರೇಷನ್ಗೆ ಅಂತ ಹೋದವರು ವಾಪಸ್ ಬರಲಿಲ್ಲ ಎಷ್ಟೋ ಜನ. ಆಮೇಲೆ ಎಕ್ಸಾಂಪಲ್ ಇವಾಗ ಸಡನ್ನಾಗಿ ಸುಮ್ಮನೆ ಮಲಗಿದ ಕಡೆನೇ ಸಾಯ್ತೀವಿ. ಸೊ ಅದಕ್ಕೆ ಎಲ್ಲ ಫ್ಯೂಚರ್ ಥಿಂಕಿಂಗ್ಗೆ ಅಂದರೆ ಲೈಕ್ ಸುಮ್ಮನೆ ನಾಳೆ ಅನ್ನೋದ್ರ ಬದಲು ಈ ದಿನ ಬದುಕಬೇಕು. ಸೊ ನಂಗೆ ಅದಕ್ಕಿಂತ ಮುಂಚೆ ಅಂದರೆ ಲೈಕ್ ಅರ್ಥ ಆಗ್ತಿದ್ದಿಲ್ಲ ನಾಳೆ ಅನ್ನೋದೆಲ್ಲ ಇಲ್ಲ. ಈ ಮಹಾಭಾರತ ಎಲ್ಲ ನೋಡಿದ್ಮೇಲೆ ಅನ್ನಿಸ್ತು, ಹೌದಲ್ವಾ, ಈ ಕ್ಷಣದಲ್ಲಿ ಬದುಕಬೇಕು, ಈ ದಿನದಲ್ಲಿ ಬದುಕಬೇಕಂತ. ಬಟ್ ಅದನ್ನು ಅಳವಡಿಸ್ಕೊಡೋಕ್ಕೆ ತುಂಬ ಕಷ್ಟ ಆಯಿತು. ಬಟ್ ರೈಟ್ ನೌ ನನ್ನದು ಥಿಂಕಿಂಗೇ ಫುಲ್ ಡಿಫ್ರೆಂಟ್ ಇದೆ ಮುಂಚೆ ಕಂಪೇರ್ ಮಾಡಿದ್ರೆ. ಈ ಕ್ಷಣ ಈ ದಿನ ಇಷ್ಟೇ ನನಗೆ ಗೊತ್ತಿರೋದು. ನಾಳೆ ಏನಾಗುತ್ತೆ, ಯಾಕೆಂದರೆ ನನ್ನ ಲೈಫಲ್ಲೇ ನಾನು ಎಷ್ಟೋ ಒಂದು 2-3 ಸಲ ಫೇಸ್ ಮಾಡಿಬಿಟ್ಟಿದ್ದೀನಿ. ತುಂಬ ಪ್ಲ್ಯಾನ್ ಹಾಕಿದೆ ವೀಕೆಂಡ್ ಅಂದ್ಬಿಟ್ಟು, ಅಂದರೆ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಏನೇನೋ ಪ್ಲ್ಯಾನ್ ಮಾಡಿದ್ದೆ. ಹಂಗೆ ಹಿಂಗೆ ಏನು ಮಾಡೋದು, ಏನೋ ತುಂಬ ಚಿಂತೆಗಳು ಜೊತೆಗೆ ಹಿಂಗೆ ಏನು ಮಾಡೋದು, ಹೆಂಗೆ ಹೋಗೋದು, ಈ ಥರ ಎಲ್ಲ ಥಿಂಕ್ ಮಾಡಿ ಸಾಟರ್ಡೆ ಹೋಗೋಷ್ಟರಲ್ಲಿ ಏನಾಯ್ತಂದರೆ, ನಾನು ಈವನ್ ಕನಸಲ್ಲೂ ನಾನು ಥಿಂಕೇ ಮಾಡಿರಲಿಲ್ಲ ನಮ್ಗೆ ಹಿಂಗೊಂದು ಆಗುತ್ತೆ, ಓಕೆ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅವಾಗ ಅನ್ನಿಸ್ತು, ಓಕೆ ಫ್ಯೂಚರ್ ಪ್ಲ್ಯಾನಿಂಗು ನಾವೇನು ಅಂದರೆ ಪ್ಲ್ಯಾನಿಂಗ್ ಅಂದರೆ ಏನು ಮಾಡಬೇಕು ಅನ್ನೋದು ಮಾಡ್ಕೋಬೇಕಷ್ಟೇ. ಬಟ್ ಇವತ್ತಿನ ದಿನನೇ ಪ್ರತಿಯೊಂದನ್ನು ಮಾಡ್ಕೊತ ಹೋಗಬೇಕು, ಈ ಕ್ಷಣದಲ್ಲಿ ಬದುಕಬೇಕು. ಸುಮ್ಮನೆ ನಾಳೆ ನಾಳೆ ಆ್ಯಕ್ಚುಲಿ ಅಂತ ಹೇಳ್ತಿರಲ್ಲ, ನಾಳೆ ಅನ್ನೋದು ಹಾಳು ಅಂತ. ಬಟ್ ಅವಾಗೇನೋ ಮೀನಿಂಗ್ ಅದ್ರದ್ದು ಅರ್ಥ ಗೊತ್ತಾಗ್ತಿರ್ಲಿಲ್ಲ ಕರೆಕ್ಟಾಗಿ, ಆ ಮೀನಿಂಗೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ಪಕ್ಕ ಗೊತ್ತಾಗ್ತಿದೆ ಏನು ನಾಳೆ ಅನ್ನೋದು ಹಾಳು ಅಂತ ಯಾಕೆ ಹೇಳ್ತಾರೆ ಅಂತ. ಎಸ್, ನನ್ನ ಸೀರೀಸ್ನ ನೇಮ್ ಬಂದರು ಈ ಬದುಕಿನ ಅತಿ ದೊಡ್ಡ ಗುರಿ ಬದುಕುವುದು ಅನ್ನೋ ಸೀರೀಸ್. ಅಂದರೆ ಜಸ್ಟ್ ನಾನು ಮಾರ್ನಿಂಗ್ ರೂಟೀನ್ ಅಷ್ಟೇ ಮಾಡ್ತೀನಿ, ಬೆಳಗ್ಗೆ ಎದ್ದು ಏನು ಮಾಡ್ತೀನಿ ಆ್ಯಂಡ್ ಓದ್ಕೊಡ್ತೀನಿ ಅಷ್ಟೇ. ಬಟ್ ಹೇಗೆ ಈ ಕ್ಷಣಕ್ಕೆ ನಾವು ಬದುಕುವುದು, ಈ ಕ್ಷಣಕ್ಕೆ ಹೇಗೆ ಬದುಕೋದು ಅಷ್ಟೇ. ಯಾಕೆಂದರೆ ಇವಾಗಿಂದು ಏನೋ ಜನ್ರೇಷನ್ ಈಗಿನ ಸಿಚುವೇಶನ್ ನೋಡ್ತಾ ಇದ್ದರೆ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಏನೋ ಒಂಥರ ಲೈಕ್ ಆಲಸ್ಯ, ಯಾವುದಕ್ಕೂ ವ್ಯಾಲ್ಯೂ ಇಲ್ಲ ಅನಿಸುತ್ತೆ. ಅದರಲ್ಲೂ ಅಂತೀಗ ಮದುವೆದೇ ನೋಡ್ತಾ ಇದ್ದೀವಿ. ಮದುವೆ ಅಂದ್ರೆ ದೊಡ್ಡ ಏನೋ ಕಂಟ್ಕಾನ ರೀತಿ ಆಗ್ಬಿಟ್ಟೈತೆ. ಯಾಕಂದರೆ ಎಲ್ಲರ ಜೀವನ ಅಲ್ಲ, ಸ್ವಲ್ಪ ಜನರ ಜೀವನದಲ್ಲಿ ಮದುವೆ ಆದರೆ ನೆನಪಿಲ್ಲ ಗುರು. ಇಲ್ಲೋ ಎಷ್ಟು ಮರ್ಡರ್ ಕೇಸ್ ನೋಡ್ತಾ ಇದ್ದೀವಿ ಈಗ ರೀಸೆಂಟಾಗಿ. ಸೊ ಇದೆಲ್ಲ ಓವರ್ಕಮ್ ಮಾಡೋದು, ಲೈಕ್ ಒಂದು ಪಾಸಿಟಿವ್ ಎನರ್ಜಿ ತಗೋಬೇಕು. ಅಂದರೆ ಇದರಿಂದ ನಿಮಗೆ ಮೋಟಿವೇಶನ್ ಸಿಗುತ್ತೆ ಅಥವಾ ನೀವು ಚೇಂಜ್ ಆಗಬೇಕಂತ ಬಯಸ್ತೀನಿ. ಆ್ಯಕ್ಚುಲಿ ಏನು ನೆಗೆಟಿವಿಟಿ ಇದೆ ಅದನ್ನು ಚೇಂಜ್ ಮಾಡಿಕೊಡಿ. ಸೊ ಇದನ್ನು ನಿಮಗೆ ನೋಡಿದ್ರೆ ಅಟ್ಲೀಸ್ಟ್ ಅನಿಸುತ್ತೆ ಈ ಕ್ಷಣದಲ್ಲಿ ಬದುಕೋದು ಹೇಗೆ ಅಂತ ನಾನು ಅಟ್ಲೀಸ್ಟ್ ಹೇಳಬಹುದು ಅನ್ನೋದಷ್ಟೇ. ನನ್ನ ವೀಡಿಯೋಸಿಂದ ಯಾರಿಗಾದರೂ ಒಳ್ಳೆಯದಾಯಿತು ಅಂದರೆ ತುಂಬ ಖುಷಿಯಾಗುತ್ತೆ. ವೀಡಿಯೋಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಯಾಕೆಂದರೆ ನಾನು PG ಇರೋದ್ರಿಂದ ರೂಮಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ PG ನಿಯರ್ ಇರೋ ಮರ, ಬಟ್ ವಂಡರ್ಫುಲ್ ವ್ಯೂ ಅಂತಲೇ ಹೇಳ್ಬೋದು. ಜಿಮ್ ಯಾವಾಗ ಮಾರ್ನಿಂಗ್ ಮಿಸ್ ಆಗುತ್ತೋ ಆವಾಗ ನಾನು ವೀಡಿಯೋಸ್ ಚೆನ್ನಾಗಿ ಮಾಡ್ಬೋದು, ಈ ಥರ ಏನಾದ್ರು ಮಾತಾಡೋದು. ಯಾಕೆಂದರೆ ಜಿಮ್ ಇವತ್ತು ಹೋಗಿಲ್ಲ ಮಾರ್ನಿಂಗ್, ಅದಕ್ಕೆ ಇವತ್ತು ವೀಡಿಯೋ ಮಾಡೋಣ ಅಂತ ಇದ್ದು ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.
ಈಗ ಸದ್ಯಕ್ಕೆ ಸೀರೀಸ್ ಅಂತ ಹಾಕ್ತಾ ಇರ್ತೀನಿ, ಬರೀ ಮಾರ್ನಿಂಗ್ ಮಾತ್ರ ಹಾಕೋದು. ನಮ್ಮದು ಮಾರ್ನಿಂಗ್ ತುಂಬ ಚೆನ್ನಾಗಿದ್ರೆ ಇಡೀ ಡೇ ಪ್ರೊಡಕ್ಟಿವ್ ಆಗಿರುತ್ತೆ. ಯಾವಾಗ ಮಾರ್ನಿಂಗ್ ಯಾವಾಗ ಚೆನ್ನಾಗಿರ್ಬೋದು. ನಾವು ಬೇಗ ಎದ್ದೇಳೋದ್ರಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ನೀವು ಎಷ್ಟು ಲೇಟಾಗಿ ಎದ್ದೇಳ್ತೀರೋ ಅಷ್ಟು ಆಲಸ್ಯ ಜೀವನ ಬಂದ್ಬಿಡುತ್ತೆ. ನಾನು ಇಡೀ ದಿನ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಮಾರ್ನಿಂಗ್ ಹಿಂಗಿರ್ಬೇಕಂತ ಅಂದರೆ ತುಂಬ ಫ್ರೆಶ್ ಫೀಲಿಂಗ್ ಇರುತ್ತೆ. ಮಾರ್ನಿಂಗ್ ಅಂದರೆ ಫ್ರೆಶ್ ಆ ಫೀಲಿಂಗ್ನ ಡೈಲಿ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಈವ್ನಿಂಗ್ ನಾವು ಅಂದ್ಕೊಂಡ್ವಲ್ಲ, ಈಗ ಜಿಮ್ಗೆಲ್ಲ ಈವ್ನಿಂಗ್ ಹೋಗ್ತೀವಿ. ಒಂದ್ಸಲ ಹೆಂಗಾಗುತ್ತೆ ಅಂದರೆ ಈವ್ನಿಂಗ್ ಒಂದ್ಸಲ ಕೆಲಸದಲ್ಲಿ ಏನೋ ಸ್ಟ್ರೆಸ್ ಆಯಿತು, ಅಥವಾ ವರ್ಕ್ ಪ್ರೆಷರ್ ಹಿಂಗೆಲ್ಲ ಆಯಿತು ಅಂತಂದರೆ ಹೋಗೋಕ್ಕೆ ಮನಸ್ಸಾಗಲ್ಲ. ಇನ್ನೇನಾದ್ರು ಕಮಿಟ್ಮೆಂಟ್ ಬರುತ್ತೆಲ್ಲ, ಹೊರಗಡೆ ಹೋಗೋದು ಫ್ರೆಂಡ್ಸ್ ಈ ಥರ ಬರುತ್ತೆ. ಬಟ್ ಮಾರ್ನಿಂಗ್ ಏನು ಕಮಿಟ್ಮೆಂಟ್ಸ್ ಇರಲ್ಲ. ಹೇಳ್ತೀವಿ ಕನಪ್ ಮಾಡಿದ್ರೆ ಫ್ರೆಶ್ ಅಪ್ ಆಗ್ತೀವಿ, ಹೋಗ್ತೀವಿ, ಇಷ್ಟರಲ್ಲೇ ಇರುತ್ತೆ. ಬಟ್ ಈವ್ನಿಂಗ್ ಅಂದರೆ ಸ್ವಲ್ಪ ಕಮಿಟ್ಮೆಂಟ್ಸ್ ಅದು ಏನಾದರೂ ಒಂದು ಥರನೇ ಇರುತ್ತೆ. ಅದಕ್ಕೆ ಯಾವಾಗಲೂ ಮಾರ್ನಿಂಗ್ ಇಟ್ಕೊಳ್ಳಿ, ಜಿಮ್ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಫ್ರೆಶ್ ಏರ್ ತಗೊಳ್ಳಿ. ಅದು ಬೆಂಗಳೂರಲ್ಲಿ ಇರೋರಿಗೆ ಮಾರ್ನಿಂಗ್ ಅಷ್ಟೇ ನಿಮ್ಗೆ ಒಳ್ಳೆ ಗಾಳಿ ಸಿಗೋದು, ಆಮೇಲೆ ಎಲ್ಲ ಪೊಲ್ಯೂಟೆಡ್ ಅಷ್ಟೇ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಇಂಟ್ರೊಡಕ್ಷನ್ ಆಲ್ರೆಡಿ ಮಾಡಿದ್ದೆ, ಬಟ್ ಡಿಲೀಟ್ ಮಾಡಿದ್ದೀನಿ. ಇಂಟ್ರೊಡಕ್ಷನ್ ಇದೆ, ಡೈಲಿ ರೂಟೀನ್ ಮತ್ತು ವರ್ಕೌಟ್ ವೀಡಿಯೋಸು. ಈಗ ಒಂದು ಸೀರೀಸ್ ಶಾರ್ಟ್ ಸೀರೀಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಲಾಂಗ್ ವೀಡಿಯೋಸು ಹಾಗಾಗಿ ಟ್ರೈ ಮಾಡ್ತೀನಿ. ಆ್ಯಂಡ್ ಜೀವನದಲ್ಲಿ ನೀವು ಒಂದು ದೊಡ್ಡ ಕೆಲಸ ಏನು ಮಾಡಬೇಕಂದ್ರೆ ದೇವ್ರನ್ನ ನಂಬಬೇಕಾಗುತ್ತೆ. ಅದೇ ನೀವು ಮಾಡೋವಂಥ ಒಂದು ದೊಡ್ಡ ಕೆಲಸ. ಆ್ಯಂಡ್ ನೀವು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಹಾಕ್ಕೊಳ್ಳಿ, ಬಟ್ ದೇವರಿಗೆ ಅಂತ ಒಂದು 10 to 15 ಮಿನಿಟ್ಸ್ ನೀವು ಕೊಡಲೇಬೇಕಾಗುತ್ತೆ. ಪ್ರಾರ್ಥನೆಗಾಗಲಿ, ಏನಾದ್ರು ಶ್ಲೋಕ, ಇದೆಲ್ಲನೂ ನೀವು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ನಾನು ಸ್ಟಾರ್ಟ್ ಮಾಡಿ ಅಂದರೆ ನಾನು ಹೇಳ್ತಾ ಇದ್ದೆ, ಬಟ್ ಒಂದೊಂದು ಸಲ ಲೇಟಾಗಿದ್ದಾಗ ನಾನು ಏನೂ ಹೇಳ್ತಾ ಇರಲಿಲ್ಲ. ಹೆಂಗೋ ಒಂಥರ ಲೈಫ್ ಆ್ಯಕ್ಚುಲಿ ಹೆಂಗೋ ಒಂಥರ ಆಯಿತು. ನಾನು ಇವಾಗ ಏನು ಸ್ಟಾರ್ಟ್ ಮಾಡಿದೆ, ನನ್ನ ಲೈಫ್ ಜನವರಿ ಅದೇನು ರೆಸಲ್ಯೂಷನ್ ಅಂತ ಸ್ಟಾರ್ಟ್ ಮಾಡಿದೆ. ನಾನು ಜನವರಿ ಮಿಡ್ ಆಫ್ ದಿ ಮಂತ್ ನಾನು ಸ್ಟಾರ್ಟ್ ಮಾಡಿದ್ದಿದ್ದೆಲ್ಲ. ಬಟ್ ನನ್ನದು ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ, ಅಂದರೆ ಪಾಸಿಟಿವ್ ಆಗಿದೆ. ಆ್ಯಂಡ್ ಈಗ ಮಹಾಭಾರತದಲ್ಲಿದೆ, ನೀನು ಕೆಲಸ ಕರ್ಮನ ನೀನು ಮಾಡು, ಬಟ್ ಪ್ರತಿಫಲನ ಬಯಸ್ಬೇಡ. ಯಾವತ್ತು ಪ್ರತಿಫಲದ ಮೇಲೆ ಆಸೆ ಇಟ್ಕೋಬೇಡ ಅಂತ. ಅದನ್ನು ನಾನು ಲಾಸ್ಟ್ ಇಯರ್ ಅನಿಸುತ್ತೆ, ಲಾಸ್ಟ್ ಇಯರು ಮತ್ತು 2 years ಬ್ಯಾಕು ನಾನು ಯೋಚನೆ ಮಾಡ್ತಿದ್ದೆ, ಅದು ಹೆಂಗೆ ಕೆಲಸ ಮಾಡ್ತಿದ್ದಂತೆ ರಿಸಲ್ಟ್ ಬಂದಿಲ್ಲ ಅಂತ ಅಂದರೆ, ಆಬ್ವಿಯಸ್ಲಿ ಪಾಸಿಟಿವ್ ರಿಸಲ್ಟ್ ಬಂದಿಲ್ಲ ಅಂದರೆ ನಮ್ಮ ಮೈಂಡೆಲ್ಲ ಡಿಸ್ಟ್ರಾಕ್ಟ್ ಆಗುತ್ತೆ. ಒಂಥರ ಏನೋ ಸೈಕೋಪಾತ್ ಮೂಡ್ಗೆ ಹೋಗ್ಬಿಡ್ತೀವಲ್ಲ ನಾವು, ಹಂಗೆಲ್ಲ ಹೆಂಗಾಗುತ್ತೆ. ಬಟ್ ನಾವು ಅಂದರೆ ಈಗ ಈ ಜನವರಿ ಸ್ಟಾರ್ಟ್ ಆದಮೇಲೆ ನಾನು ನೋಡಿದ್ದು, ನನ್ನ ಕೆಲಸ, ನನ್ನ ಕರ್ಮ ಏನದು ನಾನು ಮಾಡಿದೆ. ಮಾರ್ನಿಂಗ್ ಎದ್ದು ನಾನು ಈಗ 4 ಗಂಟೆಗೆ ಸ್ಟಾರ್ಟ್ ಮಾಡಿರೋದು ಮಾರ್ನಿಂಗ್ ಹೇಳೋಕ್ಕೆ. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತ, ಸೊ ನಾವು ಮಾತಾಡೋದಂದರೆ ನಮ್ಮದು ದೇವರ ಫ್ರೀಕ್ವೆನ್ಸಿ ಇರುತ್ತೆ. ಅದಕ್ಕೆ ನಮ್ಮ ಫ್ರೀಕ್ವೆನ್ಸಿನ ತೊಗೊಂಡು ಹೋಗ್ಬೋದು. ನಾವು ತುಂಬ ಏನೋ ಮೆಡಿಟೇಟ್ ಮಾಡಿದ್ರೆ ಅದು ಮಾಡಿದ್ರೆ ಅಂತ ಹೇಳಿ, ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಆವಾಗ ಆಗಿರೋ ಚೇಂಜಸ್ ಇವಾಗೂ ತುಂಬ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಫುಲ್ ಚೇಂಜಸ್ ಆಗಿದೆ. ಆ್ಯಂಡ್ ನನಗೆ ತುಂಬ ಪಾಸಿಟಿವ್ ರಿಸಲ್ಟ್ ಬಂದಿದೆ. ಆ್ಯಂಡ್ ರಿಸಲ್ಟ್ ಬಗ್ಗೆ ನಾನು ತಲೆಕೆಡಿಸ್ಕೊಂಡಿಲ್ಲ. ಬಟ್ ಏನಿದೆ ಕರ್ಮ ಏನಿದೆ ಅದನ್ನು ಮಾತ್ರ ಮಾಡಿರೋದು. ಸೊ ಇದಕ್ಕಾಗಿ ನೀವು ಏನು ಮಾಡ್ತೀರಾ ಅದು ಕಂಪ್ಲೀಟಾಗಿ ನೀವು ವಿತೌಟ್ ಅದನ್ನು ರಿಸಲ್ಟಾಗಿ ಪ್ರತಿಯೊಂದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ನೀವು ಕೆಲಸನ ನೀವು ಮಾಡಿ. ನಂಬಿ ಒಂದು ಸಲ ಆಗಲ್ಲ, 2 ಸಲ ಆಗಲ್ಲ, ಬಟ್ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡೋದು, ಆಗಿಲ್ಲ ಅಂತಂದರೆ ಅದಕ್ಕೇನೋ ರೀಸನ್ ಇದೆ, ಬೇರೆ ಕಾರಣಗಳಿದೆ. ಬಟ್ ಆಗಿಲ್ಲ ಅಂತ ತಕ್ಷಣ ತಲೆಕೆಡಿಸ್ಕೊಬೇಡಿ, ನಂಬಿ ಹೋಗಿ. ಸೊ ಇವತ್ತು ಏನು ಶ್ಲೋಕಗಳು ನಾನು ಏನೇನು ಶ್ಲೋಕ ಹೇಳ್ತೀನಿ ನಾನು ಮಾಡಬೇಕಾದ್ರೆ ಅದನ್ನು ಶ್ಲೋಕನೂ ಹಾಕ್ತೀನಿ. ಸೊ ನಂದು ತುಂಬ ನನಗಿವಾಗ ಎಷ್ಟು ದ ಮೇನ್ ಥಿಂಗ್ ನಾನು ಹೇಳಬೇಕಾಗಿರೋದು, ನಾನು ಹುಟ್ಟಿದಾಗ ನಾನು ಪೂಜೆ ಮಾಡಿದ್ದು ಒಂದೇ ದೇವರು, ಅದು ಶಿವನ ಮಾತ್ರ. ಯಾಕೆಂದರೆ ನನಗೇನೋ ಫೀಲ್ ಆಗ್ತಿರೋದು ಬರೀ ಶಿವ ಅಂತ. ಬೇರೆ ದೇವರುಗಳನ್ನ ಪೂಜೆ ಮಾಡಿದ್ರು ನನಗೆ ತುಂಬ ಮನಸ್ಸಿಗೆ ಶಾಂತಿ ಕೊಟ್ಟಾದ್ರು, ತುಂಬ ನಂಬಿದ್ದು ಶಿವನ ಮಾತ್ರ. ಸೊ ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದಮೇಲೆ ಸಡನ್ನಾಗಿ ನನಗೆ ಒಲವು ಮತ್ತು ಭಕ್ತಿ ಹನುಮಂತ ಬಜರಂಗಿದ್ದೇನೆ. ಬಟ್ ನಾವು ಯಾವತ್ತೂ ಇದುವರೆಗೂ ನಾವು ಮನೇಲಾಗಲಿ ಹನುಮಂತನ ಫೋಟೋ ಇಟ್ಟಿಲ್ಲ, ಅಥವಾ ಊರಲ್ಲಾಗಲಿ ಹನುಮಂತ ಇಲ್ಲ, ಬಟ್ ಪೂಜೆ ಮಾಡಿಲ್ಲ ಯಾವತ್ತೂ. ಬಟ್ ಏನೋ ಗೊತ್ತಿಲ್ಲ, ಒಂದು ನಂಬಿಕೆ, ಒಂದು ಶಕ್ತಿ ಅನ್ನೋದು ಯಾವಾಗ ಹನುಮಂತನ ಪೂಜೆ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿದೆ. ಆವಾಗ ಶಿವನ ಕಡೆ ಒಲವು ಸ್ವಲ್ಪ ಕಮ್ಮಿ ಆಯಿತು, ಹನುಮಂತನ ಕಡೆ ಒಲವು ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಅದಾದಮೇಲೆ ಲಾಸ್ಟ್ ಇಯರ್ ಮತ್ತು ಹನುಮಂತ ಓಕೆ, ಶಿವ ಓಕೆ, ನೆಕ್ಸ್ಟ್ ಕೃಷ್ಣನ ಮೇಲೆ ಭಕ್ತಿ ಜಾಸ್ತಿ ಆಯಿತು. ಕೃಷ್ಣ ಬಗ್ಗೆ ತಿಳ್ಕೊಬೇಕು ಅನಿಸ್ತು. ಕೃಷ್ಣ ರಾಧಾಕೃಷ್ಣ ಅಂತ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನಗೆ ಒಂದು ಕಡೆ ರೀಲ್ಸ್ ಅದು ಊರಲ್ಲಿ ನಮಗೆ ಅದರಲ್ಲೆಲ್ಲ ನಾನು ಪೂಜೆ ಮಾಡ್ತೀನಿ. ಶಿವ ಬಿಟ್ಟ ಬೇರೆ ಸಡನ್ನಾಗಿ ಹನುಮಂತನ ಪೂಜೆ ಮಾಡ್ತಾಯಿದ್ದೀನಿ, ರಾಧಾಕೃಷ್ಣ ಪೂಜೆ ಮಾಡ್ತಾಯಿದ್ದೀನಿ. ಶಿವನನ್ನು ಶಿವ ಏನಾದ್ರು ಲೈಕ್ ನನ್ನ ಪೂಜೆ ಮಾಡ್ತಾನೆ, ಬೇರೆ ಯಾರೋ ಪೂಜೆ ಮಾಡ್ತಿದ್ದಾಳೆ, ಲೈಕ್ ಬೇರೆ ಯಾರೋ ಇನ್ ದ ಸೆನ್ಸ್ ನನ್ನ ಮೈಂಡ್ ಸೆಟಲ್ಲಿ ಹಂಗೆ ದೇವ್ರು ಅನ್ಕೊಳ್ಳೋದೇ ಆಗುತ್ತೆ. ಬಟ್ ನನ್ನ ಮೈಂಡ್ ಸೆಟಲ್ಲಿ ಹಂಗೆ ಬಂತು. ಆವಾಗ ನಾನು ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಅವ್ರದ್ದು ವೀಡಿಯೋಸ್ ನಾನು ನೋಡ್ತಾ ಇದ್ದೆ. ಅದರಲ್ಲಿ ಅವರು ಹೇಳಿದ್ದು, ನಮಗೆ ನಮ್ಮ ಒಂದು ಪಾರ್ಟ್ ಆಫ್ ಲೈಫಲ್ಲಿ ಯಾವ ದೇವ್ರದ್ದು ಗೈಡೆನ್ಸ್ ಬೇಕಾಗುತ್ತೆ ಆ ಟೈಮಲ್ಲಿ ಆ ದೇವರು ನಮ್ಮ ಲೈಫಲ್ಲಿ ಕೊಡುತ್ತೆ. ಸೊ ನನಗೆ ಇಂಜಿನಿಯರಿಂಗ್ ಒಂದು ಜಾಬ್ ಹುಡ್ಕೋ ಟೈಮಲ್ಲಿ ಅಥವಾ ಜಾಬ್ ಸರ್ಚಿಂಗಲ್ಲಿ ನನಗೆ ಅಲ್ಲಿ ರೋಡ್ ಸೈಡಲ್ಲಿ ಒಂದು ದೊಡ್ಡ ದೇವಸ್ಥಾನ ಇತ್ತು, ಇದರಲ್ಲಿ ಕೋರ್ಮಂಗ್ಲ ಸೈಡು. ಸೊ ಅಲ್ಲಿ ಯಾವಾಗಲೂ ಕೈ ಮುಗಿತಾ ಇದ್ದೆ, ಕಾಪಾಡಿ ಇಷ್ಟರಲ್ಲೇ ಇದ್ದಿದ್ದು. ಯಾವ ಲೆವೆಲ್ಗೆ ಅಂದರೆ ನೀವು ಬಿಟ್ಟರೆ ಇನ್ನು ಏನೇ ಹೇಳ್ಕೊಂಡ್ರು ಸರಿ ನಾನು ತುಂಬ ಫೀಲ್ ಮಾಡಿದ್ದೀನಿ. ಅನುಭವ ಇದೆಯಲ್ಲ, ಅದನ್ನು ಈಗ ನಾನು ಹೇಳೋದ್ರಿಂದ ನಿಮ್ಗೆ ಅದು ಎಷ್ಟು ನಿಮ್ಮ ಮನಸ್ಸಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನೀವೇ ಅದನ್ನು ಫೀಲ್ ಮಾಡ್ಕೊಂಡಾಗಷ್ಟೇ ನಿಮ್ಗೆ ಅದು ನಿಜ ಅಂತ ಗೊತ್ತಾಗೋದು. ಬಟ್ ನಾನು ಹನುಮಂತನ ಪೂಜೆ ಮಾಡಿದ್ರೆ ಒಂದು
ಇಮ್ಮೆನ್ಸ್ ಸ್ಟ್ರೆಂತ್ ನನಗೆ ಬಂತು. ತುಂಬ ಒಳ್ಳೆ ಗಟ್ಟಿ ಜೀವ ಅಂತಿರಲ್ಲ, ನನಗೆ ಏನಾದರೂ ಆಗಲಿ ಮಗನೇ ಬದುಕು, ಏನಾದರೂ ಆಗಲಿ ನನಗೆ ಧೈರ್ಯ ಇದೆ. ಏನಾದರೂ ಆಗಲಿ ಈ ಸೂಸೈಡು ಇದು ಅದು ಈ ಥರ ನೆಗೆಟಿವಿಟಿ ಅನ್ನೋದು ನನ್ನ ತಲೆಗೆ ಬರಲ್ಲ. ಯಾಕೆಂದರೆ ನಾವು ಅದಕ್ಕೆ ಧೈರ್ಯ ಮಾಡಲ್ಲ, ಬದುಕೋದಕ್ಕೆ ಧೈರ್ಯ ಮಾಡ್ತೀನಿ. ತಾವು ನಿಮ್ಗೆ ಎಷ್ಟು ಪ್ರಾಬ್ಲಮ್ಸ್ ಕೊಡ್ತೀಯ ಕೊಡು, ಬೇರೆ ಮಾಡಲ್ಲ. ಯಾಕೆ ಅಂತಂದರೆ ನನ್ನ ಜೊತೆ ಇದ್ದಾರೆ, ನನ್ನನ್ನು ಸಪೋರ್ಟ್ ಮಾಡೋದು ಯಾರು ಅಂತಂದರೆ ಹನುಮಂತ, ಶಿವ, ಕೃಷ್ಣ ಇದ್ದಾರೆ ನನ್ನ ಜೀವನದಲ್ಲಿ. ನಾನು ಇದುವರೆಗೂ ಈಗಲೂ ಏನಾರು ಆದ್ರೆ ಮೇ ಬಿ ಯಾವುದೋ ರೀಸನ್ ಆಗ್ತಿದೆ, ನೀನೇ ನೋಡ್ಕೊ. ಬಟ್ ಏನು ಮಾಡ್ತಾ ಇದ್ದೀನಿ ಜೀವನದಲ್ಲಿ, ಏನು ಮಾಡಬೇಕು ಆ ಸ್ಟ್ರೆಂತನ್ನು ಮಾತ್ರ ನನಗೆ ಕೊಡು ಅಂತಲೇ ನಾನು ದೇವ್ರನ್ನ ಕೇಳ್ಕೊಳ್ಳೋದು. ಅದು ಬೇಕು ಇದು ಬೇಕು. ಇನ್ನೊಂದು ನನಗೆ ತುಂಬ ಫೀಲ್ ಆಗೋದು, ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ನಾನು ಒಂಚೂರು ಡಿಫ್ರೆಂಟ್, ನನಗೆ ತುಂಬ ಫೀಲ್ ಆಗೋದು ನಾನು ಡಿಫ್ರೆಂಟ್ ಆಗಿದ್ದೀನಿ. ಐ ಡೋಂಟ್ ನೋ ವೈ. ನನಗೆ ಅವರ ಥಿಂಕಿಂಗಲ್ಲಿ ನನಗೆ ಯಾವುದೇ ಆಡಂಬರದ ಜೀವನ ಇಷ್ಟ ಇಲ್ಲ. ನನಗೆ ತೋರಿಕೆ ಜೀವನ ಆಗಿರ್ಬೋದು, ಆಡಂಬರ ಜೀವನ ಆಗಿರ್ಬೋದು, ಅಥವಾ ದುಡ್ಡಿಂದಾಗಿರ್ಬೋದು. ದುಡ್ಡು ಜೀವನಕ್ಕೆ ಬೇಕು, ನಾನು ಇಲ್ಲ ಅಂತ ಹೇಳೋದಿಲ್ಲ. ದುಡ್ಡು ಬೇಕು, ಚೆನ್ನಾಗಿ ಬದುಕಬೇಕು. ಯಾಕಂದರೆ ಈಗ ಒಬ್ಬೊಬ್ಬರು ದುಡ್ಡು ಕೊಡೋ ಮರ್ಯಾದೆ ವ್ಯಕ್ತಿ ಕೊಡಲ್ಲ, ವ್ಯಕ್ತಿತ್ವಕ್ಕೆ ಕೊಡಲ್ಲ, ಮನುಷ್ಯತ್ವಕ್ಕೆ ಕೊಡಲ್ಲ. ಸೊ ನನಗೆ ಆ ಥರ ಏನು ಮೈಂಡ್ ಸೆಟ್ ಇದೆ. ನನಗೆ ದುಡ್ಡು ಇರೋಣ ಒಂಥರ ಟ್ರೀಟ್ ಮಾಡೋದು, ದುಡ್ಡು ಇದೇ ಇರೋಣ ಟ್ರೀಟ್ ಮಾಡೋದು, ಲೈಕ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಬಿಟ್ಟು ಒಬ್ಬ ಮನುಷ್ಯನ ಟ್ರೀಟ್ ಮಾಡೋದಿದೆಯಲ್ಲ, ಅದಕ್ಕಿಂತ ವಸ್ತೇನು ಯಾವುದೂ ಇಲ್ಲ. ಮನುಷ್ಯತ್ವ ನೋಡ್ಬಿಟ್ಟು ಟ್ರೀಟ್ ಮಾಡಬೇಕು. ಅವನ ಹತ್ರ ಎಷ್ಟು ದುಡ್ಡಿದೆ, ಅದು ಎಷ್ಟು ಹಿಂಗೆ ಬದುಕಿದ್ದಾನೆ ಅದನ್ನು ನೋಡೆಲ್ಲ ನಾವು ಅದರಲ್ಲಿ ಬರೋದು. ಇನ್ನು ಒಳ್ಳೆಯವನ ಇನ್ನು ಆಲೋಚನೆ ಏನು ಅಂದರೆ ನೆಗೆಟಿವ್ ಪರ್ಸನ್, ಅಥವಾ ಇವು ನಮ್ಮ ಲೈಫಲ್ಲಿ ಇದ್ರೆ ನಮ್ಮ ಲೈಫ್ ಹಾಳಾಗುತ್ತೆ, ಈ ಥರ ಯೋಚನೆ ಮಾಡಿಬಿಟ್ಟು ಅಷ್ಟೇ ನಾವು ಒಂದು ವ್ಯಕ್ತಿನ ಮಾತಾಡ್ಸ್ಬೇಕು ಹೊರತು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಬಿಟ್ಟು ಮಾಡೋಕ್ಕೋಗಿರೋ ಹೊರತು. ಅದು ಒಂದು ಫಸ್ಟ್ ಫೀಲಿಂಗ್. ಅದು ನಾನು ಫೀಲ್ ಕೂಡ ಮಾಡಿದ್ದೀನಿ. ಲೈಕ್ ನೋಡಿದ್ದೀನಿ, ತುಂಬ ನೋಡಿದ್ದೀನಿ. ದುಡ್ಡಿರೋಣ ಹೆಂಗೆ ಟ್ರೀಟ್ ಮಾಡ್ತಾರೆ, ದುಡ್ಡಿಲ್ಲದೆ ಇರೋಣ ಹೆಂಗೆ ಟ್ರೀಟ್ ಮಾಡ್ತಾರೆ. ನೀನು ತುಂಬ ಚೆನ್ನಾಗಿ ಬದುಕ್ತಾ ಇದ್ದರೆ ನೀನು ಹೆಂಗೆ ಟ್ರೀಟ್ ಮಾಡ್ತಾರೆ, ಅದೇ ನೀನು ಒಂಚೂರು ಡೌನ್ ಆದಾಗ ಏನು ಮಾಡ್ತಾರೆ. ಸೊ ಅದಕ್ಕೆ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನೀವು ಒಂದು ರೈಟ್ ಪಾತಲ್ಲಿ ಹೋಗ್ತಾ ಇದ್ದೀರಾ, ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದಾಗ ಜನಗಳು ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ, ಅವಾಗ ತಲೆಗೂ ಹಾಕೋಬೇಡಿ, ಕಿವಿಗೂ ಹಾಕೋಬೇಡಿ. ನೀವು ಏನು ಮಾಡ್ತಿದ್ದೀರಾ ಕೆಲಸ ಮಾಡಿ. ಇನ್ ಕೇಸ್ ನೀವು ತಪ್ಪು ದಾರಿಲಿ ಹೋಗ್ತಾ ಇದ್ದೀರಾ, ಜನಗಳೇನೋ ನೀವು ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ಅಂದರೆ ಆ ಫೀಡ್ಬ್ಯಾಕ್ ತಗೊಳ್ಳಿ. ಬಟ್ ಯಾವಾಗ ಸರಿ ದಾರಿಲಿ ಇದ್ದಾಗಲೂ ಕೂಡ ಜನಗಳು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ, ನೀವು ಕೇಳಿಸ್ಕೊಳ್ಳಿ, ಬಿಟ್ಬಿಡಿ, ಏನಕ್ಕೂ ತಲೆ ಕೆಡಿಸ್ಕೊಬೇಡಿ. ಸೊ ಇದು ಇಷ್ಟೊಂದು ದೊಡ್ಡ ದೊಡ್ಡದೇ ಆಯ್ತು. ಓಕೆ, ತುಂಬ ಲಾಂಗ್ ಟೈಮ್ ಆದಮೇಲೆ ಹೇಳ್ಕೋಬೇಕನ್ನಷ್ಟು ಹೇಳ್ಕೊಂಡೆ. ಸೊ ಇದರಿಂದ ನಿಮ್ಗೆ ನೀವೆಷ್ಟು ಫೀಲ್ ಮಾಡ್ಕೋತೀರಾ ಅಂತ ನನಗೆ ಗೊತ್ತಿಲ್ಲ. ಬಟ್ ನಂಬಿ ಟ್ರಸ್ಟ್ ಮಾಡಿ, ದೇವ್ರಿದ್ದಾನೆ, ದೇವ್ರ ದಾರಿ ತೋರಿಸ್ತಾನೆ, ಇಷ್ಟೇ ನನಗೆ ಗೊತ್ತಿರೋದು. ಸೊ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಈಗ ನಾನು ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮೇ ಬಿ ನನ್ನಲ್ಲೇನೋ ಒಂದು ಪೊಟೆನ್ಷಿಯಲ್ ಇದೆ. ಸೊ ಅದನ್ನು ನಿಮ್ಮ ಮುಂದೆ ತರ್ಬೋದು. ನನ್ನಲ್ಲೇನೋ ಸ್ಟ್ರೆಂತ್ ಇದೆ, ನನಗೆ ತುಂಬ ಇದೆ, ತುಂಬ ಏನು ಫಿಸಿಕಲಿ ಆ್ಯಂಡ್ ಮೆಂಟಲಿ ಐ ಆಮ್ ಬಿಕಮಿಂಗ್ ಮೋರ್ ಹೇಳೋಕ್ಕೆ ಆಗದೆ ಅಷ್ಟು ಸ್ಟ್ರೆಂತ್ ಸಿಗ್ತಾ ಇದೆ. ಈಗ ನಾನೇನೋ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೂ ಕಾರಣ ದೇವರೇ. ಏನೋ ನನ್ನ ಕಡೆಯಿಂದ ಏನೋ ಹೆಲ್ಪ್ ಆಗೋದು ನನ್ನ ಜನಗಳಿಗೆ, ನನಗೆ ಗೊತ್ತಿಲ್ಲ. ಸೊ ನನ್ನ ಕೈಲಿ ಆದಷ್ಟು ನನಗೆ ಏನು ಒಂದು ಪಾಸಿಟಿವ್ ಆಗಿ ಮಾಡೋಕ್ಕಾಗುತ್ತಿಲ್ಲ, ನಾನು ಅದನ್ನು ಮಾಡ್ತೀನಿ. ಸೊ ದಯವಿಟ್ಟು ಫಾಲೋ ಮಾಡೋದಿದ್ರೆಲ್ಲ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಲ್ಪ್ ಮಾಡಿ. ಸೊ ಇದರಿಂದ ನನಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಖುಷಿ ಸಿಗುತ್ತೆ. ಏನೋ ಒಂದು ಮಾಡ್ತಾ ಇದ್ದೀನಿ, ಸೊ ಜನಗಳಿಗೆ ರೀಚ್ ಆಗ್ತೀನಿ ಅಂತ. ಯಾಕೆಂದರೆ ಇವಾಗ ಸುಮ್ಮನೆ ಕೂತು ವೀಡಿಯೋ ಮಾಡ್ತೀವಿ, ಯಾರೋ ನೋಡ್ತಾರೆ, ಲೈಕ್ ಹಂಗಲ್ಲ. ಇವಾಗ ನಾನು ಒಂದು ವೀಡಿಯೋ ಮಾಡ್ತೇವೆ, ಒಂದು 4 ಜನ ನೋಡ್ತಿದ್ದಾರೆ ಅಂದರೆ ಆ 4 ಜನ ವ್ಯೂವರ್ಸ್ಗೆ ಏನು ಅವ್ರ ಮೈಂಡ್ ಸೆಟ್ ಬರ್ಬೋದು. ಯಾಕೆಂದರೆ ಈಗ ರೀಲ್ಸ್ ನಾವು ತುಂಬ ರೀಲ್ಸ್ ನೋಡ್ತಿರ್ತೀವಿ, ನಾವು ಸ್ಯಾಡ್ ಆಗಿರ್ತೀವಿ ಅಂತಂದರೆ ಯಾವುದೋ ಒಂದು ಒಂದು ರೀತಿಗೆ ಲೈಕ್ ಕೊಡ್ತೀವಿ ಅಂತ ನೆಕ್ಸ್ಟ್ ನಮ್ಗೆ ಅದೇ ರಿಲೇಟೆಡೇ ಬರ್ತದೆ ರೀಲ್ಸ್. ಸೊ ಅವಾಗ ನಮ್ಮ ಮೈಂಡ್ ಸೆಟ್ ಯಾವತ್ತು ನಮ್ಮ ಏನಿದೆ ಅದು ಯಾವತ್ತೂ ಸ್ಟ್ರಾಂಗ್ ಆಗಲ್ಲ. ಮತ್ತು ಹೌದಲ್ವಾ ಅಂತ ಈಗ ನಾನು ಮಾಡೋ ವೀಡಿಯೋಸಿಂದ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಸೊ ನಿಮ್ಮ ಮೈಂಡ್ ಸೆಟ್ ಒಂದು ಪಾಸಿಟಿವ್ ಆಗಿರ್ಬೇಕು, ಯಾವತ್ತು ನೆಗೆಟಿವ್ ಕಡೆ ಹೋಗ್ಬಾರ್ದು. ಯಾವಾಗ ನಾವು ವೀಡಿಯೋ ಮಾಡ್ತಿದ್ದೀನಿ ಅಂದಾಗ ಸೊ ನಾನು ಅದಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನನ್ನ ವೀಡಿಯೋಸ್ ನೋಡೋರಿಗೆ, ನನ್ನ ವ್ಯೂವರ್ಸ್ಗಳಿಗೆ ಯಾವಾಗಲೂ ಪಾಸಿಟಿವ್ ವೈಪ್ ಕೊಡಬೇಕು ನನ್ನ ವೀಡಿಯೋಸ್ ಅನ್ನೋದಷ್ಟೇ. ಏಕೆಂತಂದರೆ ನೀವು ವೀಡಿಯೋಸ್ ಲೇಟ್ ಆಗ್ಬೋದು. ಲಾಂಗ್ ವೀಡಿಯೋಸ್ ಮಾಡಬೇಕಂತಂದರೆ ಟೈಮ್ ಬೇಕು, ಪೇಷನ್ಸ್ ಬೇಕು, ಹಾಗೆ ಒಂದು ಬ್ಯಾಕ್ಗ್ರೌಂಡ್ ಬೇಕು. ಸೊ ಮೇ ಬಿ ನನ್ನದು ಫುಲ್ ಬ್ಯಾಕ್ಗ್ರೌಂಡ್ ನನ್ನ ಪಿ ಜಿಲಿ ಇರೋ ತನಕ ಇದೆ ನನ್ನ ನೆಚ್ಚಿನ ಮರ. ಬಟ್ ಆ್ಯಕ್ಚುಲಿ ಯಾವ ಮರ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಇದೊಂದು ಆ್ಯಕ್ಚುಲಿ ನಾನು ಮಾರ್ನಿಂಗ್ 4 ಗಂಟೆಗೆ ಏನು ಬರ್ತೀನಿ, ನಾನು ಏನು ಮಾತಾಡ್ತಿರ್ತೀನಲ್ಲ, ಸೊ ಅಂದರೆ ಇದು ಪ್ರೇಯರ್ ಮಾಡ್ತಿರ್ತೀನಲ್ಲ, ಆಗ ಒಂದು ಪಾಸಿಟಿವ್ ಎನರ್ಜಿ ಸಿಗೋದೆ ಈ ಮರಗಳಿಂದ. ಅಂದರೆ ನನಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ಇದು ಕೇಳಿಸ್ಕೊತಾ ಇದೆ ನನ್ನ ಮಾತುಗಳನ್ನ, ನಾನು ಏನೇ ಮಾತಾಡಿದ್ರು ನಂಗೆ ರೆಸ್ಪಾನ್ಸ್ ಮಾಡ್ತಿದೆ ಅನಿಸುತ್ತೆ. ಸೊ ಇವಾಗಲೂ ಅಷ್ಟೇ, ಇವಾಗ ನಾನು ನೋಡಿದ್ರು ನಾನು ಏನೇ ಮಾಡಿದ್ರು ಅಷ್ಟೇ ನನಗೆ ಫೀಲ್ ಆಗುತ್ತೆ, ಓಕೆ ಇದು ನನ್ನ ಮಾತು ಕೇಳಿಸ್ಕೊತಾ ಇದೆ, ಓಕೆ ಎಸ್ ಯೂನಿವರ್ಸ್ ಈಸ್ ಲಿಸ್ನಿಂಗ್ ಅಂತ ಅನಿಸುತ್ತೆ ನನಗೆ. ಯಾವಾಗಲೂ ಒಂದು ಒಳ್ಳೆ ವೈಬ್ ಕೊಡುತ್ತೆ ಈ ಮರ. ಆ್ಯಂಡ್ ನನಗೇನಾದರೂ ಅಂದರೆ ಲೈಕ್ ಗಾಳಿ ಬರ್ತಿದೆ, ಬಟ್ ಸಮ್ಮರ್ ಟೈಮಲ್ಲಿ ಅನ್ಸುತ್ತೆ, ಮಾರ್ಚ್ ಟೈಮಲ್ಲಿ ನನಗೇನಾದ್ರು ಈಗ ಬೇಜಾರಾಗಿ ಏನಾದ್ರು ಹೇಳ್ಕೊಂಡಾಗ ನಾನು ಅನ್ಕೋತಿದ್ದೆ, ನೀನು ಕೇಳಿಸ್ಕೊತಾ ಇದೀಯಾ ಅಂದರೆ ಒಂದು ಸಲ ಹಿಂಗೆ ಅಲ್ಲಾಡೋ ಚೆನ್ನಾಗಿ ಅಂದರೆ ಒಂದು ಒಳ್ಳೆ ಗಾಳಿ ಬಂದು ಹೋಗಲಿ ಅಂತ. ಸೊ ನಾನು ಹಂಗೆ ಅಂದ್ಕೊಂಡಾಗೆಲ್ಲ ತಂಪು ಗಾಳಿ ಬರೋದು. ಆ ಸಮ್ಮರ್ ಟೈಮಲ್ಲಿ ಎಲ್ಲಿ ಬರುತ್ತೆ ಹೇಳಿ ಗಾಳಿ. ಸೊ ನಾನು ಆ ಥರ ಹೇಳಾದ್ಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು ತಂಪು ಗಾಳಿ ಬರೋದು, ಆಮೇಲೆ ಬರ್ತಾನೆ ಇರಲಿಲ್ಲ. ಸೊ ಈ ಥರ ನಾನು ಅಂದರೆ ಇದು ನಿಮ್ಗೆ ಅನಿಸೋದು ಜೋಕ್ ಅನಿಸ್ಬೋದು, ಬಟ್ ನಾನು ಫೀಲ್ ಮಾಡಿದ್ದೀನಿ ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಬದುಕಬೇಕಂತಂದರೆ ಏನೋ ದೊಡ್ಡದೇನೋ ಬೇಕಂತಲ್ಲ ಜೀವನದಲ್ಲಿ. ನೀವು ಯಾವಾಗ ನಿಮ್ಮ ಲೈಫ್ದು ಚಿಕ್ಕ ಚಿಕ್ಕ ಮ್ಯಾಟರ್ನ, ಚಿಕ್ಕ ಚಿಕ್ಕ ಮೂಮೆಂಟ್ನ ಎಂಜಾಯ್ ಮಾಡ್ತೀರಾ ನೋಡಿ, ಆವಾಗ ಆ್ಯಕ್ಚುಲಿ ರಿಯಲ್ ಲೈಫ್
ನಮ್ಮದೇನು ನಮ್ಮ ಲೈಫ್ ಅಂದರೆ ಏನಪ್ಪ ಇಷ್ಟೇನ ಅನಿಸುತ್ತೆ. ನಾವೇ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದಾರೆ, ಅದಿಲ್ಲ ಇದಿಲ್ಲ. ದುಡಿಬೇಕು, ಹೌದು, ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ದುಡಿಬೇಕು, ದುಡ್ಡು ಮಾಡಬೇಕು, ದುಡ್ಡಿಲ್ಲ ಅಂದರೆ ಮರ್ಯಾದೆ ಇಲ್ಲ, ಏನೂ ಇಲ್ಲ ಅಂತ ಅಂದ್ಕೊತೀವಿ. ಆದರೆ ಈಗ ನಾನು ಎಷ್ಟೋ ಜನ ನೋಡಿದ್ದೀನಿ, ಏನು IT ಕಂಪ್ನಿ, ಎಸ್ಪೆಷಲಿ IT ಕಂಪ್ನಿಯವರು ಮಾರ್ನಿಂಗ್ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಈವ್ನಿಂಗ್ ಬರ್ತಾರೆ, ಒಂದು 9 ಗಂಟೆಗೆ ಬರ್ತಾರೆ, ಮತ್ತೆ ಕೆಲಸ ಮಾಡ್ತಾರೆ, 12, 1, 2 ಗಂಟೆ, ಮತ್ತೆ ಮಾರ್ನಿಂಗ್ 9 o'clock. ಯಾಕೆ ಖುಷಿಗೆ ಗುರು ದುಡಿತಿರೋದೇನಕ್ಕೆ? ಫಸ್ಟ್ ಆಫ್ ಆಲ್ ದುಡಿತಿರೋದೇನಕ್ಕೆ? ಕಣ್ಣು ತುಂಬ ನಿದ್ದೆ ಮಾಡೋಕ್ಕೆ, ಬೇಕಾಗಿರೋದು ತಗೊಳ್ಳೋದಕ್ಕೆ, ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ. ನಿಂಗೆ ಊಟ ಇಲ್ಲ, ಕರೆಕ್ಟಾಗಿ ನಿದ್ರೆ ಇಲ್ಲ ಅಂತಂದೆಲ್ಲ ದುಡ್ಡು ಇಟ್ಕೊಂಡು ಏನು ಮಾಡ್ತೀಯ? ಊಟ ಇಲ್ಲ, ನಿದ್ರೆ ಇಲ್ಲ. ನಾವು ಮಾಡ್ತಿರೋದೇ ಮೇನ್ ರೀಸನ್ ಊಟಕ್ಕೆ, ಮತ್ತು ಚೆನ್ನಾಗಿ ನಿದ್ದೆ ಮಾಡೋಕ್ಕೆ, ಕಣ್ಣು ತುಂಬ ನಿಮ್ದಿಲ್ಲಿ ಊಟ ಮಾಡೋಕ್ಕೆ, ನಿಮ್ದಿಲ್ಲಿ ಮಲ್ಕೊಳ್ಳೋಕೆ. ನಿಮ್ಗೆ ಅದೇ ಇಲ್ಲ ಅಂದಮೇಲೆ ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ? ಅವಾಗ ಆ ದುಡ್ಡೆಲ್ಲ ತೊಗೊಂಡೋಗಿ ಹಾಸ್ಪಿಟಲ್ಗೆ ಸುರಿತೀರ. ಅದು ಬೇಕಾ? ದುಡೀರಿ, ಇಲ್ಲ ಅಂತಲ್ಲ, ಚೆನ್ನಾಗಿ ದುಡ್ಡು ಮಾಡಿ ಕಷ್ಟಪಡಬೇಕು. ನಾವು ಒಂದು ಜೀವನದಲ್ಲಿ ಏನು ಬೇಕಂದರೆ ಏನೋ ಒಂದು ಕಮಿಟ್ಮೆಂಟ್, ಏನೋ ಒಂದು ಸ್ಯಾಕ್ರಿಫೈಸ್ ಮಾಡಬೇಕು. ಇಲ್ಲ ಒಂದು ಸಲ ನಿದ್ದೆ ಸ್ಯಾಕ್ರಿಫೈಸ್ ಮಾಡಬೇಕು. ಊಟ ಇಲ್ಲ ಅಂತಲೇ ಹೇಳಲ್ಲ, ಬಟ್ ಏನೋ ಬರೀ ಅದನ್ನೇ ಮಾಡ್ತಾ ಹೋದರೆ ನೀವು ಎಲ್ಲಿ ಬದುಕ್ತಿರೋ ಗುರು? ಬರೀ ದುಡ್ಡು ಮಾಡೋದ್ರಲ್ಲೇ ಇರ್ತಿರೋ, ಬದುಕಲ್ಲ ನೀವು. ಅವಾಗ ನಿಮ್ಗೆ ಅದು ಹೆಂಗೆ ಅಂದರೆ ಒಂಥರ ಈ ರೋಬೋಟ್ಗೂ ನಮಗೂ ಏನಕ್ಕೂ ಡಿಫ್ರೆನ್ಸೇ ಇರಲ್ಲ, ಹಾಗೆ ಆಗುತ್ತೆ. ಅದ್ರ ಬದಲು ನೀವು ಬದುಕಿ, ನಿಮ್ಮದು ಲೈಫ್ ನಿಮ್ಮ ಕೈಯಲ್ಲಿರುತ್ತೆ ಯಾವಾಗಲೂ. ಅದನ್ನು ಹೆಂಗೆ ತೊಗೊಂಡೋಗ್ಬೇಕು, ಯಾವಾಗ ಹೆಂಗೆ ಏನೆಲ್ಲ ಮಾಡಬೇಕು ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಚೆನ್ನಾಗಿರಿ, ಒಳ್ಳೆಯದಾಗಲಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಈ ಒಂದು ಲಾಂಗ್ ವೀಡಿಯೋ ಆಫ್ಟರ್ ಲಾಂಗ್ ಟೈಮ್ ಅದನ್ನು ಮಾಡಿದ್ದೀನಿ. ಸೊ ದಯವಿಟ್ಟು ನೋಡಿ, ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್. ಟೇಕ್ ಕೇರ್.